ಹಲೋ ಹಾಯ್ ಎಲ್ಲ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಚೆನ್ನಾಗಿದ್ದೀನಿ ಫ್ರೆಂಡ್ಸ್. ಇವತ್ತು ಸೋಮವಾರ, ಟೈಮ್ 10 ಗಂಟೆ ಆಗಿದೆ. ನಾನು ಇವಾಗ ಬ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ನಾನು ಬೆಳಿಗ್ಗೆ ಬ್ಲಾಗ್ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ. ಸ್ವಲ್ಪ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರು ಆಗ್ತಾಯಿದೆ. ಹಾಗಾಗಿ ಈಗ ತಾನೇ ಡಾಕ್ಟ್ರ್ ಹತ್ರ ತೋರಿಸಿ ಮೆಡಿಷನ್ ತೊಗೋತಾಯಿದ್ದೀನಿ. ಆದರೂ ನನಗೆ ಆರೋಗ್ಯದಲ್ಲಿ ತುಂಬಾ ಏರುಪೇರು ಆಗ್ತಾಯಿದೆ. ಏನು ಅಂತಲೇ ಗೊತ್ತಿಲ್ಲ. ಡಾಕ್ಟ್ರ್ ಹತ್ರ ಎಲ್ಲ ತೋರಿಸ್ತೀವಿ, ಆದರೂ ಏನು ಅಂತಲೇ ನನಗೆ ಅರ್ಥ ಆಗ್ತಾಯಿಲ್ಲ. ನಾನಿವತ್ತು ಸೋಮವಾರ ಸಿಂಪಲಾಗಿ ಪೂಜೆ ಮಾಡಿದೆ. ವರ್ಷ ಹಾಗೆ ಸ್ಕೂಲ್ಗೆ ಹೋದ್ಲು. ನಮ್ಮ ಮನೆಯವರು ಬೆಳಗ್ಗೆನೇ ಹೋದರು. ವರ್ಷಕ್ಕೆ ಇವತ್ತು ಪುಳಿಯೋಗರೆ ಮಾಡಿಕೊಟ್ಟಿದ್ದೆ. ಎದ್ದಿದ್ದು ಅಂದರೆ ಎದ್ದಿದ್ದು ಬೇಗ ಎದ್ದೆ, ಆದರೆ ನನಗೆ ಕೆಲಸ ಆಗ್ತಾಯಿತ್ತಿಲ್ಲ. ಅಷ್ಟು ಹುಷಾರಾಗ್ತಾಯಿಲ್ಲ. ಯಾಕೆ ವಿಪರೀತ ಬ್ಯಾಕ್ ಪೇನ್ ಸ್ಟಾರ್ಟ್ ಆಗಿಬಿಟ್ಟಿದೆ. ಏನಕ್ಕೆ ಅಂತಲೇ ಗೊತ್ತಿಲ್ಲ ಫ್ರೆಂಡ್ಸ್. ಮೆಡಿಷನ್ ತೊಗೋತಾಯಿದ್ದೀನಿ, ಡಾಕ್ಟ್ರ್ ಹತ್ರ ಹೋಗ್ತಾಯಿದ್ದೀನಿ, ಆದರೂ ಆಗ್ತಾಯಿಲ್ಲ. ಮೋಸ್ಟ್ಲಿ ನಾನು ವೆಯ್ಟ್ ಕಡಿಮೆ ಆಗ್ತಾಯಿದ್ದೀನಲ್ಲ, ಮೋಸ್ಟ್ಲಿ ಅದಕ್ಕಿರಬೇಕು ಅಂತ ಅಂದ್ಕೊತಾ ಇದ್ದೀನಿ. ನಾನು ನಮ್ಮ ಮನೇಲೆಲ್ಲ ಹಂಗೆ ಅಂದ್ಕೊತಾ ಇದ್ದಾರೆ. ಆದರೂ ನೋಡೋಣ, ಸಂಜೆ ಒಮ್ಮೆ ದೇವಸ್ಥಾನ ಇದು ಹಾಸ್ಪಿಟ್ಲಿಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ ಸಂಜೆ ನಮ್ಮ ಮನೆಯವ್ರು ಬಂದಮೇಲೆ. ಫ್ರೆಂಡ್ಸ್, ಇನ್ನೊಂದು ಖುಷಿ ವಿಷಯ ಏನು ಅಂತಂದರೆ, ನನ್ನ ಈಗ ಒಂದು 3 ದಿನದ ಮುಂದೆ ನನ್ನ ಯೂಟ್ಯೂಬ್ದು ಚಾನಲ್ ಅಲ್ಲ, ನನ್ನ ಗೂಗಲ್ ID ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು. ಏನಕ್ಕೆ ಅಂತಲೇ ಗೊತ್ತಿಲ್ಲ. ನಾನು ಫೋನು ನನ್ನ ತಮ್ಮನ ಹತ್ರ, ನಂದೊಂದು ಫೋನು ಸರಿ ಇತ್ತಿಲ್ಲ, ಅದಕ್ಕೆ ನನ್ನ ತಮ್ಮನ ಹತ್ರ ಫೋನ್ ಇಸ್ಕೊಂಡಿದ್ದೆ. ಅದರಲ್ಲಿ ಗೂಗಲ್ ID ಇದು ಮಾಡ್ಕೊಂಡಿದ್ದೆ. ಆದರೆ ಜಿಮೇಲ್ ಐಡಿಲಿ ಪಾಸ್ವರ್ಡಿಂದಾಗಿ ನನ್ನ ಸ್ವಲ್ಪ ಪ್ರಾಬ್ಲಮ್ ಆಯಿತು. ಪ್ಲೇಸ್ಟೋರಲ್ಲೂ ಪ್ರಾಬ್ಲಮ್ ಆಗಿತ್ತು. ಏನು ಮಾಡಬೇಕು ಅಂತ ಬೇಜಾರಾಗೋಯಿತು. ಯಾಕಂದರೆ 2 ಟೈಮು ಯೂಟ್ಯೂಬ್ ಚಾನಲ್ ಮಾಡಿ ನನಗೆ ಪ್ರಾಬ್ಲಮ್ ಆಯಿತು. ಒಂದು 50 ಸಬ್ಸ್ಕ್ರೈಬರ್ ಆದಮೇಲೆ ತಕ್ಷಣವೇ ಅದು ಇದಕ್ಕಿದ್ದಂಗೆ ಪ್ರಾಬ್ಲಮ್ ಆಯಿತು. ಏನಾಯಿತು ಅಂತಲೇ ಗೊತ್ತಿಲ್ಲ. ಪುನಃ ಇನ್ನೊಂದ್ಸಲಿ ಮಾಡಿದೆ. ಆವಾಗ 100 ಫಾಲೋವರ್ಸ್ ಆಗಿದ್ದರು. ತುಂಬಾ ಸಪೋರ್ಟಿಂಗು ಇತ್ತು ಅದರಲ್ಲಿ. ಇದ್ದಕ್ಕಿದ್ದಂಗೆ ಅದು ಯೂಟ್ಯೂಬ್ ಚಾನಲಿಂದ ಅಂತಲ್ಲ, ಯಾರೋ ಏನೋ ಹೇಳಿದ್ರು ಅಂತಂದ್ಬಿಟ್ಟು ನಾನು ಅದನ್ನು ಟ್ರೈ ಮಾಡೋಕ್ಕೆ ಹೋಗಿ ಆ ಥರ ನನ್ನ ಯೂಟ್ಯೂಬ್ ಚಾನಲ್ ಪ್ರಾಬ್ಲಮ್ ಆಯಿತು. ದಯವಿಟ್ಟು ಹೇಳ್ತೀನಿ, ಯಾರು ಏನೇ ಅಂತಾರೆ ಅಂತ ಅದನ್ನೆಲ್ಲ ಹೇಳ್ಕೊಂಡು ನಾವು ಮಾಡೋಕ್ಕೆ ಹೋದರೆ ಅದು ನಮಗೆ ಪ್ರಾಬ್ಲಮ್ ಆಗುತ್ತೆ. ಅದು ನನಗೆ ಗೊತ್ತಿತ್ತಿಲ್ಲ. ನನಗೆ ಆಮೇಲೆ ನನ್ನ ಮಗಳು ಹೇಳಿದ್ರು, ಮಮ್ಮಿ ಈ ಥರ ಆಗಿದೆ ಅಂತ. ಸರಿ ಬಿಡಪ್ಪ, ಇನ್ನೂ ಥರ ಮಾಡಲ್ಲ ಅಂದ್ಕೊಂಡೆ. ಮತ್ತು ಪುನಃ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದೆ. ಪುನಃ ಇವಾಗಲೂ ಅದೇ ಥರ ಆಗಿತ್ತು. ಬೇಜಾರಾಗ್ಬಿಡ್ತು. ಅದಕ್ಕೆ 3-4 ದಿನದಿಂದ ಬ್ಲಾಗ್ ಮಾಡೋಕ್ಕಾಗಲಿಲ್ಲ. ಆದರೂ ನನ್ನ ಮಗಳು ಇನ್ನೊಂದು ಚಾನಲ್ ಓಪನ್ ಮಾಡಿಕೊಟ್ಲು. ಮಮ್ಮಿ ಮಾಡಿ ಏನೂ ಆಗಲ್ಲ ಅಂತಂದ್ಬಿಟ್ಟು. ಆದರೆ ನನಗೆ ಪದೇ ರಿಟರ್ನ್ ಮಾಡಲಿಕ್ಕೆ ಅಂದರೆ ಬೇಜಾರಾಗ್ತಿತ್ತು. ಏನಕ್ಕೆ ಈ ಥರ ಆಗ್ತೈತೆ ಅಂತ ಅಂದ್ಬಿಟ್ಟು. ಅಷ್ಟೇ ಜನಗಳು ನಮ್ಮನ್ನು ಏನೋ ಮಾಡ್ತಾಳೆ, ಎಂತ ಮಾಡ್ತಾಳೆ ಅಂತ ಕಾಯ್ತಾ ಇದ್ದಾರೆ. ಈ ಥರ ಆಗೋಯ್ತಲ್ಲ ಅಂತ ಅಂದ್ಕೊಂಡಿದ್ದೆ. ನಾನು ನಂಬಿರೋದು ನನ್ನ ರಾಯರ್ ನನ್ನ ಕೈ ಬಿಡಲಿಲ್ಲ. ಆದರೆ ಇವತ್ತು ನನಗೆ ನನ್ನ ಇಮೇಲ್ ಐಡಿಗೆ ಪಾಸ್ವರ್ಡು ಎಲ್ಲ ನನಗೆ ರಿಟರ್ನ್ ಬಂತು. ತುಂಬಾ ಖುಷಿ ಆಯಿತು. ಪುನಃ ನನ್ನ ಚಾನಲ್ ರೀಓಪನ್ ಆಯಿತು. ಈಗ ಮುಂದೆ ಹೆಂಗೆ ಸಪೋರ್ಟ್ ಮಾಡ್ತಾಯಿದ್ರಿ ಹಾಗೆ ಈಗ ಸಪೋರ್ಟ್ ಮಾಡಿ ಅಂತ ಅಂದ್ಕೋತೀನಿ ಫ್ರೆಂಡ್ಸ್. ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ದಯವಿಟ್ಟು ನನ್ನ ಮಾತಿಂದ ಏನಾದ್ರು ಬೇಜಾರಾಗಿದ್ದರೆ ಕ್ಷಮೆ ಇರಲಿ ಆಯಿತಾ. ಅಂದರೆ ತುಂಬಾ ಖುಷಿ ಆಗ್ತೈತೆ. ಫಸ್ಟು ಮೊಬೈಲ್ ಚೇಂಜ್ ಮಾಡಬೇಕು. ಯಾಕಂದರೆ ನನ್ನ ಹತ್ರ ಮಾಮೂಲಿ ಫೋನ್ ಇದೆ, ಓಪೋ ಫೋನ್ ಇದೆ. ಆದರೆ ನಾನು ಯೂಟ್ಯೂಬ್ಗೆ ಅಂತ ಒಂದು ಫೋನ್ ಇಟ್ಟಿದ್ದೆ. ಯಾಕಂದರೆ ನಾನು ವೀಡಿಯೋ ಮಾಡಬೇಕಾದ್ರೆ ಕಾಲ್ ಎಲ್ಲ ಬರುತ್ತೆ ಅಂತ ಅನ್ನೋ ಲೆಕ್ಕಾಚಾರಕ್ಕೆ ಅಮ್ಮ ಇವತ್ತೇನೋ ಫೋನ್ ಕೊಡಿಸ್ತೀನಿ ಅಂತ ಹೇಳಿದ್ದಾರೆ. ನೋಡೋಣ, ಅವ್ರು ಕೊಡಿಸ್ತಾರೆ. ನೆನ್ನೆನೇ ಕೊಡಿಸ್ಬೇಕು ಅಂದ್ಕೊಂಡಿದ್ರು, ಆದರೆ ಇವತ್ತು ಕೊಡಿಸ್ತೀನಿ ಅಂತ ಹೇಳಿದ್ದಾರೆ. ಅಮ್ಮ ಕೊಡಿಸಿದ್ರೆ ಖುಷಿ ಆಗುತ್ತೆ. ತಮ್ಮನ ಫೋನ್ ತಮ್ಮನಿಗೆ ರಿಟರ್ನ್ ಕೊಡ್ಬೋದು. ಓಕೆ ಫ್ರೆಂಡ್ಸ್, ಬಾಯ್.